బెంగళూరు మల్లేశ్వర దేవస్థానం ఆధ్వర్యంలో మహాశివరాత్రి ఉత్సవాలు ఫిబ్రవరి 26 నుండి ఫిబ్రవరి 27న బ్రహ్మోత్సవం కూడా జరగనుంది. సంఘ అధ్యక్షుడు బీకే శివరాం ప్రకటనలో బ్రహ్మరథ ఊరేగింపులో భారీ సంఖ్యలో భక్తులు పాల్గొన్నట్లు తెలిపారు. శివరాత్రి సందర్భంగా ప్రత్యేక కార్యక్రమాలు ఏర్పాటు చేయగా ప్రజలు వీటిలో పాల్గొని ఆధ్యాత్మిక ఆనందాన్ని పొందాలని కోరారు. ಇದು ದೇವಸ್ಥಾನದ ರಸ್ತೆಯಲ್ಲಿ ಹಾದು 8ನೇ ಕ್ರಾಸ್ನಿಂದ ಬಂದು ಸಂಪಿಗೆ ರಸ್ತೆಯಲ್ಲಿ ಹಾದು 18ನೇ ಅಡ್ಡ ರಸ್ತೆಗೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ರಾತ್ರಿ ಆಗ್ತದೆ. 6 ಗಂಟೆಯ ನಂತರ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಮತ್ತೆ ಆತ್ಮೀಯ ವಿನಾಯಕರ ಗೆಳೆಯರ ಬಳಗ, ಮಲ್ಲೇಶ್ವರದ ಯುವಜನತೆ, ಮಲ್ಲೇಶ್ವರದ ಬೇರೆ ಬೇರೆ ಭಾಗಗಳಲ್ಲಿ ಈಗ 18 ಕ್ರಾಸಲ್ಲಿ ಇರ್ತಕ್ಕಂಥ 8ನೇ ಕ್ರಾಸಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದೆ, ಬೇರೆ ಬೇರೆ ಸಂಘಗಳು ಎಲ್ಲರನ್ನೂ ನಾವು ಒಗ್ಗೂಡಿಸ್ಕೊಂಡು ಬರ್ತಾ ಇದ್ದೀವಿ. 6 ಗಂಟೆಯ ನಂತರ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಯುವಕರು ಸುಮಾರು 100 ಜನ ಮಲ್ಲಿಕಾರ್ಜುನ ಸ್ವಾಮಿಯ ರಥವನ್ನ ಪಂಜಿನ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಪಂಜಿನ ಮೆರವಣಿಗೆಯಲ್ಲಿ ಬಂದ ನಂತರ ದೇವಸ್ಥಾನಕ್ಕೆ ಇಲ್ಲಿ ಬಂದು ರಥಗಳು ಹಿಂದಿರುಗಿ ಬಂದ ನಂತರ ಅದನ್ನ ಸ್ವಸ್ಥಾನಕ್ಕೆ ದೇವರನ್ನ ಕರ್ಕೊಂಡೋಗೋ ಮುಂಚೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಮಹಿಳಾ ಘಟಕದವರು ವಿಶೇಷವಾಗಿ 108 ರಥಾರಥಿಗಳೊಂದಿಗೆ 108 ಗಂಗಾರತಿ ಮಾಡೋ ರೀತಿಯಲ್ಲಿ ರಥಾರಥಿಯನ್ನ ಮಾಡ್ತಾರೆ. ದೊಡ್ಡ ರಥಾರಥಿ ಇದೆ. ಆ 108 ರಥಾರಥಿಗಳೊಂದಿಗೆ 100 ರಥಗಳಿಗೆ ಆರತಿ ಮಾಡಿ ಅದನ್ನ ಸ್ವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಬಾರಿಯ ವಿಶೇಷತೆ ಏನು ಅಂದ್ರೆ, ನಾವೇನಿಲ್ಲಿ ಕೂತಿದ್ದೀವಿ ಪವಿತ್ರವನದಲ್ಲಿ, ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಪವಿತ್ರವನವನ್ನ ಸುಮಾರು 15 ವರ್ಷಗಳಿಂದ ನಾವು ಕಾಪಾಡ್ಕೊಂಡು ಇದರೊಳಗೆ ಶ್ರೀಗಂಧ, ತೇಗ, ನಾಗಲಿಂಗ ಪುಷ್ಪ, ರುದ್ರಾಕ್ಷಿ, ಬನ್ನಿ, ಬೇವು, ಬಿಲ್ವ ಎಲ್ಲ ಪವಿತ್ರ ಮರಗಳು ಇದರೊಳಗಿದೆ. ಈ ಬಾರಿಯ ವಿಶೇಷತೆ ಏನು ಅಂದ್ರೆ, ನಮ್ಮ ಮಹಿಳಾ ಘಟಕದ ಒಂದು ಹೆಣ್ಣುಮಗು ಯಶಸ್ವಿನಿ ಅವರು ಕಾಡುಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಳೆದಿರ್ತಕ್ಕಂಥ ರುದ್ರಾಕ್ಷಿಯನ್ನ ಸಂಗ್ರಹ ಮಾಡಿ 108 ರುದ್ರಾಕ್ಷಿ ನಮ್ಮದೇ ದೇವಸ್ಥಾನದ ಆವರಣದಲ್ಲಿ ಬೆಳೆದಂತ ಮರದಿಂದ ಸಿಕ್ಕಿರ್ತಕ್ಕಂಥ